ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿನಿ. ನಾನು ಆರಾಮದೇನಿ ನೋಡ್ರಿ. ಇವತ್ತೇನಪ್ಪ ಲಾಗ್ ಅಂತಂದ್ರೆ ಸೇಮ್ ರೆಸಿಪಿ ಲಾಗ್ ರೀ. ರೆಸಿಪಿ ಲಾಗ್ ಬಿಟ್ಟು ಏನು ಮಾಡ್ಬೇಕಂತ ಗೊತ್ತಾಗುತ್ತಿದ್ದಿಲ್ಲ. ಹಾಗಾಗಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಪಾನಿಪುರಿ ಮಾಡೋಣ ಅಂತಂದು ಅಂದ್ಕೊಂಡಿದ್ರಿ. ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಪಾನಿಪುರಿ ಮಾಡೋಕ್ಕೆ ಗೊತ್ತೈತಿ. ಎಲ್ಲರೂ ಆ ಮನ್ಯಾಗ ಮಾಡ್ಕೊಂಡು ತಿಂತೀರಿ. ನಾ ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಅಂತ ಅನಿಸ್ತು. ಹಾಗಾಗಿ ನಾ ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ಬರ್ರಿ. ನೋಡಿದ ಅಂತ ಪಾನಿಪುರಿ ಹೆಂಗೆ ಮಾಡೋದು ಹೆಂಗಿಲ್ಲ ಅಂತಂದ್ರೆ ಪುರಿ ಅಂತೂ ಆಲ್ಮೋಸ್ಟ್ ಎಲ್ಲ ರೆಡಿನೇ ಸಿಗ್ತಾವ್ರಿ. ಜಸ್ಟ್ ಅದನ್ನ ಫ್ರೈ ಮಾಡ್ಕೊಳ್ಳೋದಷ್ಟೇ. ಬರ್ರಿ ಹೆಂಗೆ ಮಾಡೋದು ಹೆಂಗಿಲ್ಲ ಅಂತ ತೋರಿಸ್ತೀನಿ ಅಂತ. ಇದು ನೋಡ್ರಿ ಪುದೀನ 10 ರೂಪಾಯಿ ಕೊಡ್ತಂದೇನಿ. ಅದ್ರಾಗ ಬರೀ ಕಡ್ಡಿನೇ ಐತಿ, ಅದು ಸಿಗಾಕತ್ತಿದ್ದಿಲ್ಲ. ಆಲ್ಮೋಸ್ಟ್ ಒಂದು 15 ದಿನದಿಂದ ಪುದೀನ ಹುಡುಕಾಗತ್ತಿದ್ದೆ ನಾನು, ಸಿಕ್ಕಿದ್ದೆ ಇಲ್ಲ. ಪುಣೆ ಸಿಕ್ತೆ ಇವತ್ತು, ಹಾಗಾಗಿ ತೊಗೊಂಬಂದೀನಿ. 10 ರೂಪಾಯಿ ಕೊಟ್ಟು ನೋಡ್ರಿ ಏಟ್ ಬಂದೈತಿ. ನಮ್ಮ ಕಡೆ ಆಗಿದ್ರೆ ಚಲೋ ಪುದೀನ ಸಿಕ್ತಿತ್ತು, ಘಮ ಘಮ ಅಂತಿತ್ತು. ಇದು ಸ್ಮೆಲ್ಲೂ ಇಲ್ಲ, ಇರಲಿ ಅಂತಂದು ಇದ್ರಾಗ ಮಾಡತ್ತೀನಿ. ಇದು ಪಾನಿ ಮಾಡಕ್ಕೆ ನೋಡ್ರಿ ಪುದೀನ ಮತ್ತು ಕೊತ್ತಂಬರಿ ಮತ್ತು ಒಂದು 3 ಮೆಣಸಿನ್ಕಾಯಿ ಹಾಕೀನಿ ರೀ. ಎಷ್ಟು ಸ್ಪೈಸಿ ಆಗಿತ್ತಂದ್ರೆ ಖಾರ ಭಾಳದವ್ರಿ ಮೆಣಸಿನ್ಕಾಯಿ. ಮತ್ತು ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನೀರು ಹಾಕೋರಿ. ಇದು ಸ್ವಲ್ಪ ಅಂದ್ರೆ ಫುಲ್ ಸಣ್ಣಗನೂ ಆಗಂಗಿರಲಿ, ಸ್ವಲ್ಪ ಜೀರಿಗೆ ಹಂಗೆ ಉಳ್ಕೊಂಡಿರ್ತಾವೆ. ಬಟ್ ಅದರದ್ದು ಫ್ಲೇವರ್ ಬಂದಿರ್ತೈತಲ್ಲ, ಸೊ ಅಷ್ಟು ರುಬ್ಕೋರಿ. ಇಲ್ಲೇ ಸೋಸ್ಕೊಳತ್ತೆ ನೋಡ್ರಿ. ನಾನು ಒಂದು ಸೋಸೋದು ಜಾಳ್ಗಿಲೆ ಸೋಸ್ಕೊಳತ್ತೀನಿ. ಅದು ಮ್ಯಾಗಿಂದೆಲ್ಲ ಅದು ಫುಲ್ ಇದನ್ನು ತೆಗೆದು ಬಿಡ್ತೇನೆ ರೀ. ಬರೀ ಪಾನಿ ಅಷ್ಟೇ ಫುಲ್ ನೀಟಾಗಿ ಸೋಸ್ಕೊಂಡು, ಅಂದ್ರೆ ಅದೆಲ್ಲ ಸ್ವಲ್ಪ ಬಾಯಿ ಒಳಗೆ ಬರುತ್ತೆ, ಹಾಗಾಗಿ ತೆಗೆದು ಬಿಟ್ರೆ ಆತಂತ ಅದನ್ನು ಫುಲ್ ಸೋಸ್ಕೊಂಡೆ ನೋಡ್ರಿ. ಮೆಣಸಿನ್ಕಾಯಿ ಬೀಜ ಎಲ್ಲ ಅದಾವು, ಸೊ ಹಾಗಾಗಿ ತಕ್ಕೊಂಡೆ. ಇಲ್ಲೊಂದು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡ್ಕೋತೀನಿ. ನಾವಿಬ್ಬರು ಅದೇವಿ, ಹಾಗಾಗಿ ಸ್ವಲ್ಪ ಮಾಡತ್ತೀನಿ ರೀ. ಅಂದರೂ ಸ್ವಲ್ಪ ಉಳ್ದ ಬಿಡ್ತೈತೆ, ಅದು ಜಾಸ್ತಿನೇ ಆಗುತ್ತೆ. ನಾನು ಸ್ವಲ್ಪ ಮಾಡ್ಕೊಂಡಿನಿ, 1 ಗ್ಲಾಸ್ ಆಗೋಷ್ಟು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ. ಅದು ಆಗಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಹಾಗಾಗಿ ಉಪ್ಪು ಹಾಕ್ಕೊಂಡೆ. ಆಮ್ಯಾಗ ಇಲ್ಲೇ ನಾರ್ಮಲ್ ಪಾನಿ ಮಸಾಲ ಸಿಗುತ್ತಲ್ಲ, ಪಾನಿ ಮಸಾಲ ಹಾಕೀನಿ ರೀ. ಸ್ವಲ್ಪ ಹಾಕುವಳೆ ಜಾಸ್ತಿ ಬಿದ್ದುಬಿಡ್ತಾರೆ, ಹಾಗಾಗಿ ಅದೇನು ಟೇಸ್ಟ್ ಏನು ಜಾಸ್ತಿ ಇದು ಅನ್ಸಂಗಿಲ್ಲ. ಸೊ ಆಮ್ಯಾಗ ಇಲ್ಲೊಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೊಂಡೇನಿ ರೀ. ಅಂದ್ರೆ ನಾ ಇಬ್ಬರಿಗೆ ಮಾಡ್ಕೊಳತ್ತೀನಿ, ಸೊ ಹಾಗಾಗಿ ಅರ್ಧ ಲಿಂಬೆಹಣ್ಣು ಅಷ್ಟೇ ಹಿಂಡ್ಕೊಂಡೇನಿ. ಇದು ಹುಳಿಯಾಗಿ ಚಲೋ ಆಕೈತೆ ಅಂತಂದು ಭಾರಿ ಟೇಸ್ಟ್ ಆಕೈತೆ ರೀ ಇದು. ಲಿಂಬೆಹಣ್ಣು ಹಿಂಡ್ಕೊಂಡ್ರೆ ನೀವು ಟ್ರೈ ಮಾಡಿ ನೋಡಿರಿ. ಅರ್ಧ ಲಿಂಬೆಹಣ್ಣು ಹಿಂಡ್ಕೊಂಡೀನಿ. ಆಮ್ಯಾಗ ಇಲ್ಲಿ 2 ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ದೆ ರೀ. ಆಲೂಗಡ್ಡೆಗೆ ಮತ್ತು ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ. ಆಲೂಗಡ್ಡೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ. ಉಳ್ಳಾಗಡ್ಡಿ ಕೊತ್ತಂಬರಿ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿನಿ. ಉಳ್ಳಾಗಡ್ಡಿನೂ ಸಣ್ಣಗನ ಕಟ್ ಮಾಡ್ಕೊರಿ, ಅಂದ್ರೆ ಇದು ಅನಿಸ್ತೈತಿ. ಇಲ್ಲಾಂದ್ರೆ ಬರೀ ದೊಡ್ಡ ದೊಡ್ಡ ಪೀಸ್ ಆದ್ರೆ ಉಳ್ಳಾಗಡ್ಡಿ ಬಾಯಾಗ ಬರೀ ಯಾವ ಸಿಗ್ತಾವೆ, ಸೊ ಸಣ್ಣಗೆ ಕಟ್ ಮಾಡ್ಕೊರಿ. ಹಾಗಾಗಿ ಆಮ್ಯಾಗ ಇಲ್ಲೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳತ್ತೇನೆ ನೋಡಿರಿ. ಆಮೇಲೆ ಇದು ಚಾಟ್ ಮಸಾಲ ಹಾಕ್ಕೊಳತ್ತೇನೆ ರೀ. ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡ್ರೆ ಭಾರಿ ಟೇಸ್ಟ್ ಕೊಡುತ್ತೆ ರೀ ಇದು ಆಲೂಗಡ್ಡಿಗೆ. ಇದಂತರೂ ನಂಗಂತೂ ಭಾಳ ಇಷ್ಟ ರೀ. ಪಾನಿಪುರಿ ಒಳಗೆ ನನಗೆ ಇಷ್ಟವಾದ ರೆಸಿಪಿ ಅಂದ್ರೆ ಇದೆ. ಚಾಟ್ ಮಸಾಲ ಅದೆಲ್ಲ ಹಾಕಿರ್ತೀವಲ್ಲ, ಭಾರಿ ಟೇಸ್ಟ್ ಕೊಡುತ್ತೆ ರೀ ಇದು. ಹಾಗಾಗಿ ಇಲ್ಲೇ ಸ್ವೀಟ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡೀನಿ ರೀ. ಆಮೇಲೆ ಹುಣಸೆಹಣ್ಣಿನ ಜಾಸ್ತಿ ಬೆಲ್ಲ ತೊಗೊಂಡೇನಿ ನೋಡಿರಿ. ಅಂದ್ರೆ ಸ್ವಲ್ಪ ಹುಳಿ ಅನಿಸ್ಬೇಕು, ಆಮೇಲೆ ಸ್ವೀಟ್ ಬರ್ಬೇಕು ರೀ ಅದು. ಫುಲ್ ಬೆಲ್ಲನ ಆದ್ರೆ ಇದು ಆಗೋಲ್ಲ, ಫುಲ್ ಹುಣಸೆಹಣ್ಣು ಆದರೆ ಹುಳಿ ಆಕೈತಿ. ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಬೆಲ್ಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ಫುಲ್ ಮಿಕ್ಸ್ ಆಗುತ್ತಾನ ಒಂದು 5 ನಿಮಿಷ 10 ನಿಮಿಷ ಕುದಿಸ್ಕೊತೀನಿ ರೀ. ಕುದಿಸ್ಕೊಂಡೆ ನೋಡ್ರಿ, ಇಲ್ಲೇ ರೆಡಿ ಆಯ್ತು. ಆಮ್ಯಾಗ ಇದನ್ನು ಸ್ವಲ್ಪ ಸೋಸಿ ತಗೊಂಡ್ಬಿಡ್ತೀನಿ. ಒಂದು ಬೌಲ್ ಅಷ್ಟು ಬಂತ್ರಿ, ನಮಗಿಬ್ಬರಿಗೆ ಸಾಕಾಕೈತಿ. ಆಮ್ಯಾಗ ಪುರಿ ಅಂತೂ ಫ್ರೈ ಮಾಡಿ ಇಟ್ಕೊಂಡೇನಿ. ಪಾನಿ ರೆಡಿ ಆಗೈತಿ, ಹೊಳ್ಳಿ ಆಲೂಗಡ್ಡಿದು ಮಸಾಲ ರೆಡಿ ಆಗೈತಿ. ನಾವಿಬ್ಬರೇ ಅದೇವಲ್ಲ, ಮತ್ತು ಸಪ್ರೇಟ್ ಬೌಲ್ ತೊಗೊಳೋದು ಯಾಕೆ ಅಂತಂದು ನಾವು ಇನ್ನೊಬ್ಬರಿ ಮತ್ತು ಇವನ್ನ ಇಟ್ಕೊಂಡು ಕುಂತ್ಬಿಟ್ಟೆ ನೋಡ್ರಿ ತಿನ್ನಕ್ಕೆ. ಅದ್ರೊಳಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕಿದ್ದೆ ರೀ ಪಾನಿ ಒಳಗೆ. ಅದು ಭಾರಿ ಟೇಸ್ಟ್ ಅನ್ನಿಸ್ತೈತಿ. ನಂಗೆ ಅಂತೂ ಭಾಳ ಇಷ್ಟ ಆಯ್ತು. ನಮ್ಮ ಮನೆಯವ್ರು ನಾನು ವೀಡಿಯೋದಾಗ ತೋರ್ಸೋಕೋಬೇಡ ಅಂದಿದ್ರು, ಸೊ ಆದರೂ ನಾ ಹಾಕೀನಿ. ಪಾನಿಪುರಿ ಅಂತೂ ಭಾರಿ ಟೇಸ್ಟ್ ಆಗಿದ್ದು ರೀ. ಸಿಕ್ಕಾಪಟ್ಟೆ ಸ್ಪೈಸಿ ಆಗಿದ್ವು. ನಾನಿಲ್ಲಿ ಒಂದು ತಿಂದು ನಮ್ಮ ಮನೆಯವ್ರು ಏನೋ ಮಾತಾಡಕತ್ರು, ಸೊ ನಾ ಅದಕ್ಕೆ ರಿಪ್ಲೈ ಕೊಡ್ಬೇಕು ಅಂದ್ಕೊಂಡೆ. ಅಷ್ಟರೊಳಗೆ ನೆತ್ತಿಗೆ ಹತ್ತು ಬೀಳುತ್ತೆ. ಸೊ ಭಾರಿ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಮಸ್ತ್ ಆಗೈತಿ. ಬಟ್ ನನಗಿಲ್ಲಿ ಸಡನ್ನಾಗಿ ನೆತ್ತಿಗೆ ಹತ್ತು ಬಿಡ್ತದೆ, ಖಾರ ಭಾಳ ಆಗೈತಿ. 3 ಮೆಣಸಿನ್ಕಾಯಿ ಹಾಕೇಂತಿ, ಅದು ಸಿಕ್ಕಾಪಟ್ಟೆ ಖಾರ ಆಗೈತಿ. ಬಟ್ ಅಷ್ಟು ಖಾರ ಇದ್ರೆ ನಾನು ಹತ್ರ ತಿನ್ನೋದು ಬಿಡಲಿಲ್ಲ ರೀ. ನಂಗೆ ಭಾಳ ಇಷ್ಟ ಅದು ಫುಲ್ ಸ್ಪೈಸಿಯಾಗಿ ಮಸಾಲ. ನೋಡ್ರಿಲ್ಲ ಹೆಂಗೆ ಮಾಡುತ್ತೆ ಅಂದರೆ ತಿನ್ನೋದು ಬಿಡತ್ತಿಲ್ಲ ರೀ ನಾನು. ನಂಗೆ ಪಾನಿಪುರಿ ಅಂದ್ರೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೆಯವ್ರು ಖಾರ ಭಾಳ ಹಾಕಿನ ಅಂತ ಕೇಳತ್ತಿದ್ರೆ, ಸೊ ಹಾಗಾಗಿ 3 ಮೆಣಸಿನ್ಕಾಯಿ ಹಾಕಿನ ಅಂತ ಹೇಳತ್ತಿದ್ದೆ ರೀ. ಪಾನಿಪುರಿ ಮಾಡಿದ್ದು ಹೆಂಗೆ ಅನಿಸ್ತು? ಈಸಿ ಐತಿ ರೆಸಿಪಿ. ಪಾನಿಪುರಿ ಮಾಡೋದೇನು ಫುಲ್ ಸಿಂಪಲ್. ಇವಾಗಂತೂ ಎಲ್ಲರಿಗೂ ಬರುತ್ತೆ ಆಲ್ಮೋಸ್ಟ್ ಅಲ್ಲ. ನಾ ಮಾಡಿದ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ.
ಆಲ್ಮೋಸ್ಟ್ ಇಲ್ಲಿ ಬಂದು 6 ತಿಂಗಳಾತ್ರಿ. 6 ತಿಂಗಳದಾಗ ಜಸ್ಟ್ 2 ಸತಿ ಪಾನಿಪುರಿ ತಿಂದಿದ್ದಿಲ್ಲ, ಅದು ಹೊರಗೆ. ಬಟ್ ನಮ್ಮ ಕರ್ನಾಟಕದಾಗ ಮಾಡಿದಷ್ಟು ಟೇಸ್ಟಿಯಾಗಿರಂಗಿಲ್ಲ ರೀ. ಫುಲ್ ಪಾನಿ ಎಲ್ಲ ಫುಲ್ ಐಸ್ ಕ್ಯೂಬ್ ಎಲ್ಲ ಹಾಕಿರ್ತಾರೆ, ಫುಲ್ ಕೋಲ್ಡ್. ಪಾನಿಪುರಿ ತಿಂದಂಗೆ ಅನ್ಸಂಗಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಮನ್ಯಾಗ ಮಾಡಿದ್ದೆ ರೀ. ಫುಲ್ ಭಾಳ ತಿನ್ಬೇಕು ಅನ್ನಿಸ್ತು, ಹಾಗಾಗಿ ನಾನು ಮಾಡಿದ್ದೆ. ಪುದೀನ ಸಿಗಾಕತ್ತಿದ್ದಿಲ್ಲ, ಭಾಳ ದಿನ ಆಗಿತ್ತು. ಪುದೀನ ಇವತ್ತು ಸಿಕ್ತೆ, ಹಾಗಾಗಿ ಇವತ್ತು ಮಾಡಿದ್ದೆ. ಫುಲ್ ಸ್ಪೈಸಿಯಾಗಿ ಮಸ್ತಾಗಿತ್ತು ರೀ ಪಾನಿಪುರಿ. ಶೇವ್ ಅಂತ ಸಿಗಲಿಲ್ಲ, ಪ್ಲೇನ್ ಶೇವ. ಬಟ್ ಶೇವ್ ಇಲ್ಲ ಅಂದರೂ ಪಾನಿಪುರಿ ಮಾತ್ರ ಮಸ್ತಾಗಿದ್ದರು. ನಂಗಂತೂ ಭಾರಿ ಟೇಸ್ಟ್ ಆದವು. ನಮ್ಮ ಮನೆಯವರು ಮಸ್ತಾಗ್ಯಾವ ಅಂತಂದರು. ಫುಲ್ ಸ್ಪೈಸಿಯಾಗಿ ಭಾರಿ ಆಗಿದ್ದು ರೀ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರೆಯೋಕೋಬೇಡ್ರಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಯಾವ್ದಾರ ರೆಸಿಪಿ ಲಾಗ್ ಬೇಕಂದ್ರೆ ಕಮೆಂಟ್ ಮಾಡಿರಿ, ನಾ ಮಾಡ್ತೇನಂತ. ಥ್ಯಾಂಕ್ ಯು.